ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 8ನೇ ವರ್ಗದ ಗಣಿತ ವಿಭಾಗದ 2ನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಇದರ ಮುಂದುವರಿದ ಭಾಗ 2.1 ಅಭ್ಯಾಸದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. 5ನೇ ಮೇನ್, ಹೌದಾ? 5ನೇ ಮೇನ್ ನಾವು ಹಿಂದಿನ ವಿಡಿಯೋದಲ್ಲಿ ಮೊದಲ 4 ಮೇನ್ಗಳನ್ನು ನೋಡಿದ್ದೀವಿ. ಇವಾಗ 5ನೇ ಮೇನನ್ನು ಬಿಡಿಸೋಣ. ಇವುಗಳಲ್ಲಿರುವ ಗುಣಾಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇವುಗಳಲ್ಲಿರುವ ಗುಣಾಕಾರದ ಗುಣಲಕ್ಷಣಗಳನ್ನು ತಿಳಿಸಿ. ಮೊದಲನೇದು ನೋಡಿ, -4 ಡಿವೈಡೆಡ್ ಬೈ 5 ಇಂಟು 1 ಇಸ್ ಈಕ್ವಲ್ ಟು 1 ಇಂಟು -4 ಡಿವೈಡೆಡ್ ಬೈ 5. ಯಾವುದೇ ಒಂದು ಸಂಖ್ಯೆಗೆ 1ರಿಂದ ಗುಣಿಸಿದಾಗ, ಯಾವುದೇ ಒಂದು ಸಂಖ್ಯೆಗೆ 1ರಿಂದ ಗುಣಿಸಿದಾಗ ಆ ಸಂಖ್ಯೆಯ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಹಾಗಾದರೆ ಇದು ಯಾವ ಗುಣ? ಗುಣಾಕಾರದ ಅನನ್ಯತಾಂಶ, ಹೌದಾ? ಇದು ಯಾವ ಗುಣವನ್ನು ಸೂಚನೆ ಮಾಡುತ್ತಾ? ಇಂಟು 1 ಅಂತ ಬಂದರೆ ಏನದು? ಗುಣಾಕಾರದ ಅನನ್ಯತಾಂಶ. ಬರ್ಕೊಳ್ಳೋಣ. a ಇಂಟು 1 ಇಂಟು a ಇಸ್ ಈಕ್ವಲ್ ಟು a, ಹೌದಾ? ಗುಣಾಕಾರದ ಅನನ್ಯತಾಂಶ. ಓಕೆ, ಸೆಕೆಂಡ್ ಒನ್ ನೋಡ್ರಿ, -13 ಡಿವೈಡೆಡ್ ಬೈ 17 ಇಂಟು -2 ಡಿವೈಡೆಡ್ ಬೈ 7. ಆಮೇಲೆ ಅದನ್ನೇ ರಿವರ್ಸ್ ಮಾಡಿದ್ದಾರೆ. ಸೆಕೆಂಡ್ ಒನ್, -13 ಡಿವೈಡೆಡ್ ಬೈ 17 ಇಂಟು -2 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 7 ಇಂಟು -13 ಡಿವೈಡೆಡ್ ಬೈ 7. ಓಕೆ, a ಇಂಟು b ಇಸ್ ಈಕ್ವಲ್ ಟು b ಇಂಟು a. a ಇಂಟು b ಇಸ್ ಈಕ್ವಲ್ ಟು b ಇಂಟು a ಅಂದರೆ ಗುಣಾಕಾರದ ಪರಿವರ್ತನೀಯ ನಿಯಮ. ಯಾವುದು? ಎಸ್, ಗುಣಾಕಾರದ ಪರಿವರ್ತನೀಯ ನಿಯಮ. ಓಕೆ, ಥರ್ಡ್ ಒನ್ ನೋಡಿ, -19 ಡಿವೈಡೆಡ್ ಬೈ 29 ಡಿವೈಡೆಡ್ ಬೈ -19 ಅಂತ ಕೊಟ್ಟಿದ್ದಾವೆ. ಏನಿದು? ಗುಣಾಕಾರದ ವ್ಯುತ್ಕ್ರಮ ಅಂತ ಹೇಳ್ತೀವಿ. ಉಲ್ಟಾ ಆಗಿದೆ ತಾನೆ? ಗುಣಾಕಾರದ ವ್ಯುತ್ಕ್ರಮ. ಇಲ್ಲಿ ಇಂಟೂನು ಬಳಸ್ಬೋದು ನಾವು. ಓಕೆ, ಸೊ ಫೋರ್ತ್ ಒನ್ ಏನು ಹೇಳಿದ್ದಾರೆ ನೋಡಿ, ಫೋರ್ತ್ ಒನ್ ಇಲ್ಲ. ಸೊ ಥರ್ಡ್ ಮೇನ್ ಓವರ್, ಸಾರಿ ಫಿಫ್ತ್ ಮೇನ್ ಓವರ್. ಸೊ ನೆಕ್ಸ್ಟು ಸಿಕ್ಸ್ತ್ ಮೇನ್ ಹೋಗೋಣ. ನೋಡಿ, a ಇಂಟು 1 ಇಸ್ ಈಕ್ವಲ್ ಟು 1 ಇಂಟು a ಅಂದರೆ ಗುಣಾಕಾರದ ಅನನ್ಯತಾಂಶ. a ಇಂಟು b ಇಸ್ ಈಕ್ವಲ್ ಟು b ಇಂಟು a ಗುಣಾಕಾರದ ಪರಿವರ್ತನೀಯ ನಿಯಮ. ಇದನ್ನೇ ಉಲ್ಟಾ ಕೊಟ್ಟಿದ್ದಾರೆ, ಸೈನ್ ಚೇಂಜಸ್ ಆಗಿಲ್ಲ. ಹಾಗಾದರೆ ಇದೇನು? ಗುಣಾಕಾರದ ವ್ಯುತ್ಕ್ರಮ ಅಂತ ಹೇಳ್ತೀವಿ ನಾವು. ಓಕೆ, ಮೀನ್ಸ್ ಗುಣಾಕಾರದ ವಿಲೋಮ ಅಂತಲೂ ಕನ್ಸಿಡರ್ ಆಗುತ್ತೆ. ಏನಾಗುತ್ತೆ? ಗುಣಾಕಾರದ ವಿಲೋಮ ಅಂತಲೂ ಕನ್ಸಿಡರ್ ಆಗುತ್ತೆ. ಸೊ ಸಿಕ್ಸ್ತ್ ಮೇನ್ ಹೋಗೋಣ. 6 ಡಿವೈಡೆಡ್ ಬೈ 13 ಅನ್ನು -7 ಡಿವೈಡೆಡ್ ಬೈ 16ರ ವ್ಯುತ್ಕ್ರಮದಿಂದ ಗುಣಿಸಿ. ಇದನ್ನು ಏನು ಮಾಡಬೇಕಂತೆ? -7 ಡಿವೈಡೆಡ್ ಬೈ 16 ಇದರ ವ್ಯುತ್ಕ್ರಮ ಅಂತ ಹೇಳಿದ್ದಾರೆ. ವ್ಯುತ್ಕ್ರಮ ಅಂದರೆ ಇದನ್ನು ಉಲ್ಟಾ ಮಾಡುವುದು, ಹೌದಾ? ಸೊ 6 ಡಿವೈಡೆಡ್ ಬೈ 13 ಇಂಟು ಉಲ್ಟಾ ಅಂದರೆ 16 ಡಿವೈಡೆಡ್ ಬೈ -7
16 96 ಡಿವೈಡೆಡ್ ಬೈ 13 91 ಪ್ಲಸ್ ಇಂಟು ಮೈನಸ್ ಮೈನಸ್ 91. ಓಕೆ, 6 ಡಿವೈಡೆಡ್ ಬೈ 13 ಮೈನಸ್ 7 ಡಿವೈಡೆಡ್ ಬೈ 16 ವಿತ್ ಕ್ರಮ ಅಂತ ಹೇಳಿದ್ದಾರೆ. ವಿತ್ ಕ್ರಮ ಅಂದರೆ ಇದನ್ನು ಉಲ್ಟಾ ಮಾಡೋದು, ಸೈನ್ ಚೇಂಜಸ್ ಆಗೋದಿಲ್ಲ. ಗೊತ್ತಾಯ್ತಾ? ಸೊ 7th ಮೇನ್ ಒಂದು ಏನು ಸಮೀಕರಣ ಕೊಟ್ಟಿದ್ದಾರೆ, ಇದು ಯಾವ ಲಕ್ಷಣ ತಿಳಿಸ್ರಿ ಅಂತ ಹೇಳಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. 1 ಡಿವೈಡೆಡ್ ಬೈ 3 ಇಂಟು ಬ್ರಕೆಟ್ 6 ಇಂಟು 3/4 ಇದನ್ನು ಹೌದಾ ಇಸ್ ಈಕ್ವಲ್ ಟು ಅಂತ ಕನ್ಸಿಡರ್ ಮಾಡೋಣ. 1 ಡಿವೈಡೆಡ್ ಬೈ 3 ಇಂಟು 6 ಇಂಟು 3 ಡಿವೈಡೆಡ್ ಬೈ 4. ನೋಡಿ, a ಇಂಟು b ಇಂಟು c, a ಇಂಟು b ಇಂಟು c ಇಸ್ ಈಕ್ವಲ್ ಟು a ಇಂಟು b ಬಕೆಟ್ ಕಂಪ್ಲೀಟ್ ಔಟ್ ಆಫ್ c. ಹೌದಾ? ಸಿ ಎಲ್ಲಿದೆ? ಔಟ್ಸೈಡ್ ಇದೆ. ಹಾಗಾದರೆ ಇದು ಯಾವ ನಿಯಮ? ಎಸ್, ಗುಣಾಕಾರದ ಸಹವರ್ತನೀಯ ನಿಯಮ. ಯಾವ ನಿಯಮ ಇದು? ಇದು ಯಾವ ನಿಯಮ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಆನ್ಸರ್ ಬರೆದ್ರೆ ಮುಗೀತು. ಏನಿದು? ಗುಣಾಕಾರದ ಯಾವುದು? ಸಹವರ್ತನೀಯ ನಿಯಮ. ಗುಣಾಕಾರದ ಸಹವರ್ತನೀಯ ನಿಯಮ. 2 ಅಕ್ಷರಗಳನ್ನು ತಗೊಂಡಾಗ, ನಾವು 2 ಅಂಕಿಗಳನ್ನು ತಗೊಂಡಾಗ, 2 ಪದ ತಗೊಂಡ್ರೆ ಅದು ಗುಣಾಕಾರದ ಪರಿವರ್ತನೆ, 3 ಅಂಕಿಗಳನ್ನು ತಗೊಂಡ್ರೆ ಸಹವರ್ತನೆ ಅಂತ ಕನ್ಸಿಡರ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ 8th ಮೇನ್ ಹೋಗೋಣ. ಏನು ಹೇಳುತ್ತೆ ನೋಡಿ 8th ಮೇನ್. -1 ಪೂರ್ಣಾಂಕ 8ನೇ 1 ಇದರ ಗುಣಾಕಾರದ ವಿಲೋಮಾಂಶ 8 ಡಿವೈಡೆಡ್ ಬೈ 9 ಆಗಿದೆಯೇ? ಹೌದು ಆದರೆ ಅಥವಾ ಅಲ್ಲವಾದರೆ ಕಾರಣ ತಿಳಿಸಿ ಅಂತ ಹೇಳಿದ್ದಾರೆ. ಫಸ್ಟಿಗೆ ನಾವು ಚೆಕ್ ಮಾಡ್ಕೊಳ್ಳೋಣ. -1 ಆಫ್ 1/8 ಇದರ ಗುಣಾಕಾರದ ವಿಲೋಮ ಯಾವುದಂತ ಕೊಟ್ಟಿದ್ದಾರೆ? 8 ಡಿವೈಡೆಡ್ ಬೈ 9 ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಪರೀಕ್ಷೆ ಮಾಡಿ ಸರಿಯಾದರೆ ಸರಿ ಅಂತ ಹೇಳಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ. ಫಸ್ಟಿಗೆ ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. 8 1 8, 8 ಪ್ಲಸ್ 1 ಅಂದರೆ 9, ಬಟ್ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 8 ಡಿವೈಡೆಡ್ ಬೈ 9. 8 1 ಎಷ್ಟಾಯ್ತು? 8 1 8, ಮೈನಸ್ 8 ಆಯ್ತಾ? 8 ಇದನ್ನು ಏನು ಮಾಡಬೇಕು? +1 ಮಾಡ್ಕೋಬೇಕು. -9 ಡಿವೈಡೆಡ್ ಬೈ 8. ನೋಡಿ, ಇದರ ಗುಣಾಕಾರದ ವಿಲೋಮ ಏನಾಗುತ್ತೆ? 8 ಡಿವೈಡೆಡ್ ಬೈ -9 ಆಗುತ್ತೆ. -9/8 ಇದ್ರದ್ದು ಏನಾಗುತ್ತೆ ವಿಲೋಮ? 8 ಡಿವೈಡೆಡ್ ಬೈ -9. ಬಟ್ ಅವೇನು ಕೊಟ್ಟಿದ್ದಾರೆ? 8/9 2 ಪ್ಲಸ್ ಇದೆ, ಇಟ್ ಈಸ್ ನಾಟ್ ಈಕ್ವಲ್ ಅಂತ ತಗೊತೀವಿ. 8/-9 is not equal to 8/9. ಪ್ಲಸ್ ಇದ್ದು ಮೈನಸ್ ಇದ್ದಿದ್ದಕ್ಕೆ ಸಮ ಅಲ್ಲ. ಹಾಗಾಗಿ ಕೊಟ್ಟಿರುವಂತಹದ್ದು ವಿಲೋಮವಾಗಿಲ್ಲ. ಗೊತ್ತಾಯ್ತಾ? ಆದ್ದರಿಂದ 8/9 ಇದು -1 ಆಫ್ 1/8ರ ಗುಣಾಕಾರದ ವಿಲೋಮವಲ್ಲ. ಏನಕ್ಕಂದ್ರೆ ಇಲ್ಲಿ ಕಾರಣ ಕೊಟ್ಟಿದ್ದೀವಿ ನಾವು. ಹೌದಾ? ಬಿಕಾಸ್ -8/9 ಈಸ್ ನಾಟ್ ಈಕ್ವಲ್ ಟು 8/9. ಇದೇ ರೀಸನ್ ಅಂತಲೂ ನಡೆಯುತ್ತೆ. ಓಕೆ, ಸೊ 9th ಒನ್ ಇದೆ ನೋಡಿ. ನೈನ್ತ್ ಒನ್ನಲ್ಲಿ ಏನು ಹೇಳಿದ್ದಾರೆ?
3 of 1 by 3, 3 of 1 by 3 ಇದರ ಗುಣಾಕಾರದ ವಿಲೋಮಾಂಶ 0.3 ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಆಗಿಲ್ಲ ಅಂದರೆ ಕಾರಣ ತಿಳಿಸ್ಬೇಕಂತೆ. ಆಗಿಲ್ಲ ಅಂದರೆ ಏನು ಮಾಡಬೇಕು? ಕಾರಣವನ್ನು ತಿಳಿಸ್ಬೇಕು. ಆಗಿದೆಯೇ ಪರೀಕ್ಷಿಸಿ. ಓಕೆ, 3 into 3 9, 9 into 9 plus 1 10, 3 9, 9 plus 1 10, 10 divided by 3 ಇದರ ವಿಲೋಮಾಂಶ ಯಾವುದು? 3 divided by 10. ಹೌದಾ? ಸೊ ಇದನ್ನು 0.3 ಅಂತಲೂ ಬರಿತೀವಿ. ಹಾಗಾದರೆ ಕೊಟ್ಟಿರುವಂತಹ ಆನ್ಸರ್, ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಸರಿಯಾಗಿದೆ. ಎಸ್, ಹೌದು. 0.3 ಇದು 3 of 1 by 3ನ ಗುಣಾಕಾರದ ವಿಲೋಮಾಂಶ. ಏನಕ್ಕೆ? 10 by 3 ಇದರದ್ದು ವಿಲೋಮಾಂಶ ಏನಾಗುತ್ತೆ? 3 by 10 which is equal to 0.3. ಓಕೆ, ಇದು ರೀಸನ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್ 10th ಮೇನ್ ಹೋಗೋಣ. ಕೇಳಿರುವುದನ್ನು ಬರಿಬೇಕು ಅಂತ ಹೇಳಿದ್ದಾರೆ. ನಾವು ಏನೋ ಕ್ವಶನ್ ಕೇಳಿದ್ದೀವಿ, ಅದಕ್ಕೆ ನೀವು ಆನ್ಸರ್ ಬರೆದ್ರೆ ಸಾಕು ಅಂತ ಹೇಳಿದ್ದಾರೆ. ಸೊ 10ನೇ ಮೇನ್, ಏನು ಕೇಳಿದ್ದಾರೆ ನೋಡಿ. ಮೊದಲನೇ ಪ್ರಶ್ನೆ 10th ಮೇನ್ ಫಸ್ಟ್ ಒನ್. ಓಕೆ, tenth main first one. ವ್ಯುತ್ಕ್ರಮ ಇಲ್ಲದ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ದಾರೆ. ವ್ಯುತ್ಕ್ರಮ ಏನು? ಉಲ್ಟಾ ಮಾಡೋದಕ್ಕೆ ಬರದೇ ಇರುವಂತಹ ಭಾಗಲಬ್ಧ ಸಂಖ್ಯೆ ಯಾವುದು? ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. ಇದರ ಉತ್ತರ ಏನು ಅಂದರೆ 0. 0ನ ಉಲ್ಟಾ ಮಾಡೋದಕ್ಕೆ ಬರಲ್ಲ, ಅನಂತ ಅಂತ ಬಂದ್ಬಿಡುತ್ತೆ ಆನ್ಸರ್. ಇನ್ಫೈನೈಟ್ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಓಕೆ, ಸೆಕೆಂಡ್ ಒನ್, ತಮ್ಮ ವ್ಯುತ್ಕ್ರಮಕ್ಕೆ ಸಮನಾಗಿರುವ ಭಾಗಲಬ್ಧ ಸಂಖ್ಯೆಗಳು. ತಮ್ಮ ವ್ಯುತ್ಕ್ರಮಕ್ಕೆ ಸಮನಾದ ಭಾಗಲಬ್ಧ ಸಂಖ್ಯೆಗಳು ಅಂತ ಕೇಳಿದಾಗ 2. ಹೌದಾ? 2 ಅಥವಾ 2ಕ್ಕಿಂತ ಹೆಚ್ಚು. ನೋಡಿ, 1 ಉಲ್ಟಾ ಮಾಡಿದ್ದು 1 by 1. ಹೌದಾ? ಸೊ 1 into 1 ಅಂದರೂ ಅಷ್ಟೇ, 1 by 1 ಅಂದರೂ ಅಷ್ಟೇ. ಹೌದಾ? -1 ಇದ್ರದ್ದು ವ್ಯುತ್ಕ್ರಮ ಅಂದರೆ 1 divided by -1. ಸೊ ಇವಾಗಲೇ ಏನಾಗುತ್ತಿದು? -1 ಆಗುತ್ತೆ. ಹೌದಾ? ಹಾಗಾದರೆ +1 ಮತ್ತು -1, +1 ಮತ್ತು -1 ಇವುಗಳು ಏನು ಅಂದರೆ ತಮ್ಮ ವ್ಯುತ್ಕ್ರಮಕ್ಕೆ ಸಮನಾಗಿರುವಂತಹ ಭಾಗಲಬ್ಧ ಸಂಖ್ಯೆಗಳು. ಉಲ್ಟಾ ಮಾಡಿದಾಗೂ ತಮ್ಮ ಏನು ವ್ಯಾಲ್ಯೂ ಇದೆಯಲ್ಲ ಸೇಮ್ ಆಗೇ ಉಳಿದಿರುತ್ತೆ. ಅಂದರೆ 1 by 1 ಅಂದ್ರೂ 1 ಅಂತ ಕನ್ಸಿಡರ್ ಮಾಡ್ತೀವಿ, 1 by -1 ಅಂದ್ರೂ -1 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಥರ್ಡ್ ಒನ್ ನೋಡಿ, ತನ್ನ ಋಣಾತ್ಮಕತೆಗೆ ಸಮನಾಗಿರುವ ಸಂಖ್ಯೆ. ಯಾವುದೋ ಒಂದು ಸಂಖ್ಯೆ ತಗೊಳ್ತೀವಿ, 1 ಅಂತ ತಗೊಂಡ್ರೆ -1 ಈಕ್ವಲ್ಲಾ? ಇಲ್ಲ. 2 ಅಂತ ತಗೊಂಡ್ರೆ ಇಟ್ ಈಸ್ ನಾಟ್ ಈಕ್ವಲ್ ಟು -2. -3 ತಗೊಳ್ಳಿ, ಈಸ್ ನಾಟ್ ಈಕ್ವಲ್ ಟು 3. ಹಾಗಾದರೆ ಯಾವ ಒಂದು ಸಂಖ್ಯೆ ತನ್ನ ಋಣಾತ್ಮಕತೆಗೆ ಸಮನಾಗಿದೆ? ಎಸ್, ರೈಟ್ ಆನ್ಸರ್ 0. 0 ಇದು ತನ್ನ
ಇದು ತನ್ನ ವ್ಯುತ್ಕ್ರಮಕ್ಕೆ ವ್ಯುತ್ಕ್ರಮ ಅಲ್ಲ, ಋಣಾತ್ಮಕತೆಗೆ ಸಮನಾದದ್ದು. ಫಾರ್ ಎಕ್ಸಾಂಪಲ್ +0 ಈಸ್ ಈಕ್ವಲ್ ಟು -0, -0 ಈಸ್ ಈಕ್ವಲ್ ಟು 0. ಮೈನಸ್ ಕನ್ಸಿಡರ್ ಆಗಲ್ಲ, ಪ್ಲಸ್ ಕನ್ಸಿಡರ್ ಆಗಲ್ಲ. ಅಂದರೆ 0 ಪ್ಲಸ್ ಮತ್ತು ಮೈನಸ್ ಎರಡೂ ವ್ಯಾಲ್ಯೂಗಳನ್ನು ಹೊಂದಿದೆ. ಯಾವುದೇ ಚಿಹ್ನೆಯನ್ನು ಹೊಂದಿರದಂತಹ ಸಂಖ್ಯೆ. ಅದು +0 ಅಂದ್ರೂ 0ನೇ, -0 ಅಂದ್ರೂ 0ನೇ. ಹೌದಾ? ಸೊ ತನ್ನ ಋಣಾತ್ಮಕತೆಗೆ ಸಮನಾಗಿರುವಂತಹ ಸಂಖ್ಯೆ ಯಾವುದು? 0. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಹೋಗೋಣ. 11th ಮೇನ್, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿದ್ದಾರೆ. ಏನು? ಬಿಟ್ಟ ಸ್ಥಳವನ್ನು ತುಂಬಿರಿ. ಸೊ ಈ ಅಭ್ಯಾಸದ ಕೊನೆ ಮೇನು 11th ಒನ್. ಅದರಲ್ಲಿ ಫಸ್ಟ್ ಒನ್ ನೋಡಿ, 0ಗೆ ವ್ಯುತ್ಕ್ರಮ ಯಾವುದು ಅಂತ ಹೇಳಿದ್ದಾರೆ. 0ಯ ವ್ಯುತ್ಕ್ರಮ ನಾವು 0 ಅಂತಲೇ ಕನ್ಸಿಡರ್ ಮಾಡ್ತೀವಿ. 1/0 ಅಂದರೆ ಇನ್ಫೈನೈಟ್ ಅಂತ ಅರ್ಥ ಕೊಡುತ್ತೆ. ಹೌದಾ? ಸೆಕೆಂಡ್ ಒನ್ ನೋಡಿ, ಸಂಖ್ಯೆಗಳಾದ ಡ್ಯಾಶ್ ಮತ್ತು ಡ್ಯಾಶ್ಗಳಿಗೆ ತಾವೇ ವ್ಯುತ್ಕ್ರಮಗಳಾಗಿವೆ. ಆವಾಗಲೇ ತಗೊಂಡಿದ್ವಲ್ಲ, ಏನದು? +1 ಮತ್ತು -1. ಈ ಸಂಖ್ಯೆಗಳು ತಮಗೆ ತಾವೇ ಏನಾಗಿದವು? ವ್ಯುತ್ಕ್ರಮಗಳಾಗಿವೆ. ಥರ್ಡ್ ಒನ್ ನೋಡಿ, -5ರ ವ್ಯುತ್ಕ್ರಮ ನೋಡಿ. -5ರ ವ್ಯುತ್ಕ್ರಮ ಯಾವುದು? +5. +5ರ ವ್ಯುತ್ಕ್ರಮ ಅಂದರೆ -5. ತಪ್ಪು. -5ರ ವ್ಯುತ್ಕ್ರಮ ಅಂದರೆ 1/-5. 10ರದು 1/10, 1/10. 3ದು 1/3, 5ದು 1/5, -5ದು 1/-5. ಗೊತ್ತಾಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಫೋರ್ತ್ ಒನ್, 1/xನ ವ್ಯುತ್ಕ್ರಮ ಅಂತ ಹೇಳಿದ್ದಾರೆ. 1/xನ ವ್ಯುತ್ಕ್ರಮ x. 1/xನ ವ್ಯುತ್ಕ್ರಮ x ಅಂತ ತಗೊಳ್ತೀವಿ. ಸೊ 5ನೇದ್ದು, 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ. 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ. ಫಾರ್ ಎಕ್ಸಾಂಪಲ್ 2/3, 4/3 ಅಂತ ತೊಳೆ. 4 2 8, 3 3 9. ಏನು ಬಂತು? ಭಾಗಲಬ್ಧ ಸಂಖ್ಯೆ. 4/3 ಇಂಟು 0 ಇಸ್ ಈಕ್ವಲ್ ಟು 0. 0 ಒಂದು ಭಾಗಲಬ್ಧ ಸಂಖ್ಯೆ. ಹೌದಾ? ಎಸ್. ನೋಡಿ, 1/3 ಇಂಟು 1/3 1/9. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಮತ್ತೊಂದು ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ. ಹೌದಾ? ಹಾಗಾದರೆ ಆನ್ಸರ್ ಏನು? ಯಾವಾಗಲೂ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ. ಓಕೆ, ಲಾಸ್ಟ್ ಕ್ವಶನ್ ಏನಿದೆ ನೋಡಿ. ಧನ ಭಾಗಲಬ್ಧ ಸಂಖ್ಯೆಗಳ ವ್ಯುತ್ಕ್ರಮ ಅಂತ ಹೇಳಿದ್ದಾರೆ. ಧನ ಭಾಗಲಬ್ಧ ಸಂಖ್ಯೆ ನಿಮ್ಗೆ ಕ್ಲಿಯರ್ ಐಡಿಯಾ ಬರಬೇಕಂದ್ರೆ 1/3 ಇದರ ವ್ಯುತ್ಕ್ರಮ ಏನು? 3. ಧನ ಭಾಗಲಬ್ಧ ಸಂಖ್ಯೆ, ಧನ ಭಾಗಲಬ್ಧ ಸಂಖ್ಯೆ. 4/3 ಇದರ ವ್ಯುತ್ಕ್ರಮ ಏನಾಗುತ್ತೆ? 3/4. -3/2 ಇದ್ದರೆ 2/3, ಬಟ್ ಮೈನಸ್ ಋಣಾತ್ಮಕತೆ ಇದ್ದರೆ ಭಾಗಲಬ್ಧ ಏನು ವ್ಯುತ್ಕ್ರಮನೂ ಋಣಾತ್ಮಕತೆಯೊಳಗೆ ಬರುತ್ತೆ. ಋಣಾತ್ಮಕ ಚಿಹ್ನೆ ಹೊಂದಿರುವಂತಹ ಸಂಖ್ಯೆಯ ಏನು ವ್ಯುತ್ಕ್ರಮ ಏನಾಗುತ್ತೆ? ಋಣಾತ್ಮಕತೆಯೇ ಆಗಿರುತ್ತೆ. ಹಾಗೆ ಧನಾತ್ಮಕ ಸಂಖ್ಯೆಗಳಿದ್ದರೆ ಧನಾತ್ಮಕ ಸಂಖ್ಯೆನೇ ಆಗಿರುತ್ತೆ. ಹೌದಾ? ಆನ್ಸರ್ ಏನು? ಧನಾತ್ಮಕ ಸಂಖ್ಯೆಯೇ ಆಗಿರುತ್ತದೆ. ಓಕೆ ಮಕ್ಕಳ, ನಾವು ಈ ಅಭ್ಯಾಸವನ್ನು 2.1 ಅನ್ನು ಸಂಪೂರ್ಣವಾಗಿ ಬಿಡಿಸಿದ್ದೀವಿ. ಈ ಒಂದು ಅಭ್ಯಾಸದಲ್ಲಿ ನಾವೇನೇನು ನೋಡಿದ್ದೀವಿ? ಗುಣಾಕಾರದ ನಿಯಮಗಳನ್ನು ನಾವು ಕಲ್ತಿದ್ದೀವಿ. ಆವೃತ ನಿಯಮ,
ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮ, ಅನನ್ಯತಾಂಶ, ವ್ಯುತ್ಕ್ರಮ, ಹೌದಾ? ಎಲ್ಲವುಗಳನ್ನು, ಅದು ಪೂರ್ಣ ಸಂಖ್ಯೆ ಇರ್ಬೋದು, ಪೂರ್ಣಾಂಕ ಇರ್ಬೋದು, ಭಾಗಲಬ್ಧ ಸಂಖ್ಯೆ ಇರ್ಬೋದು, ಇವುಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರಾಪರ್ಟೀಸ್ ನಿಯಮಗಳನ್ನು ನಾವು ಕಲ್ತಿದ್ದೀವಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ 2.1 ಅಭ್ಯಾಸ. ಹಾಗಾದರೆ ಇದರ ಗೃಹಪಾಠ, ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ 2.1 ಅಭ್ಯಾಸ 2.1 ಅನ್ನು ಸಂಪೂರ್ಣವಾಗಿ ಬಿಡಿಸಿ, ಸಂಪೂರ್ಣವಾಗಿ ಬಿಡಿಸಿ. ಓಕೆ, ಧನ್ಯವಾದಗಳು.